ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದ್ರೆ ಪವರ್ ಶೇರಿಂಗ್ ವಿಚಾರ. ಸಿದ್ದು ಡಿಕೆಶಿ ನಡುವೆ ಈಗ ಪವರ್ ಶೇರ್ ವಾರ್ ಈಗ ತಾರಕಕ್ಕೇರಿದೆ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನಡುವೆ ಪವರ್ ಶೇರ್ ವಾರ್ ಈಗ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಹೇಳಿಕೆ ನಂತರ ಡಿಕೆಶಿ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮುಂದಿನ ವರ್ಷಗಳೂ ಕೂಡ ನಾನೇ ಸಿಎಂ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಗಂಟಕೋಶವಾಗಿ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಸದ್ದಿನ ಮಧ್ಯೆ ಸಿಎಂ ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲೇ ನಿಂತು ನಾನೇ ಸಿಎಂ ಅಂತ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಪ್ರಮುಖ ಸಂದರ್ಭಗಳಲ್ಲಿ ನಾನೇ ಇರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ದಸರಾ ವೇಳೆಯೂ ಕೂಡ ಬದಲಾವಣೆ ಇಲ್ಲ, ಮುಂದಿನ ವರ್ಷನೂ ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ. ಸಿದ್ದರಾಮಯ್ಯ ಖಡಕ್ ಸಂದೇಶದಿಂದ ಡಿಕೆಶಿ ಈಗ ಚಿಂತಾಕ್ರಾಂತರಾದಂತೆ ಕಾಣಿಸ್ತಾ ಇದೆ. ಮಠ ಮಂದಿರಗಳಿಗೆ ತಿರುಗಾಡಿ ಮೌನಕ್ಕೆ ಈಗ ಡಿಕೆ ಶಿವಕುಮಾರ್ ಜಾರದಂತೆ ಕಾಣಿಸ್ತಾ ಇದೆ. ವರಿಷ್ಠರಿಂದಲೂ ಸ್ಪಷ್ಟ ಭರವಸೆಯನ್ನ ಸಿಗದ ಹಿನ್ನೆಲೆ ಡಿಕೆ ಸೈಲೆಂಟ್ ಆಗಿದ್ದಾರೆ. ಅಥವಾ ಹೈಕಮಾಂಡ್ ಅನ್ನು ಒಲಿಸಿಕೊಳ್ಳಲಿಕ್ಕೆ ಮೌನ ತಂತ್ರಗಾರಿಕೆ ಏನಾದರೂ ಡಿಕೆ ಶಿವಕುಮಾರ್ ಈಗ ಹೆಣಿತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್ ಪರವಾಗಿ ಈ ಹಳೆ ಮೈಸೂರು ಭಾಗದ ಕೆಲವೊಂದಿಷ್ಟು ಶಾಸಕರುಗಳು ಡಿಕೆ ಶಿವಕುಮಾರ್ಗೆ ಬಹುಪರಾಗ ಅಂತ ಇದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಕೂಡ ಹೇಳಿದರು ಈ ಹಿಂದೆ, ರಾಮನಗರ ಶಾಸಕ. ಅದಾದಮೇಲೆ ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಅದೇ ನಿಟ್ಟಿನಲ್ಲಿ ಹೇಳಿದರು. ಶಿವರಾಮೇಗೌಡರು ಕೂಡ ಹೇಳಿದರು. ಅವರಿಗೆ KPCC ಒಂದು ಕಡೆ ನೋಟಿಸ್ ಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಆದರೆ ಇಲ್ಲಿ ಭಾಳ ಕುತೂಹಲ ಅಂದರೆ ಯಾರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೈಕಮಾಂಡ್ ಕಟ್ಟೆಚ್ಚರಿಕೆಯನ್ನು ವಹಿಸಿದ್ರು ಕೂಡ, ಪಕ್ಷದ ಆಂತರಿಕ ವಿಚಾರ ಬಹಿರಂಗಪಡಿಸಬಾರ್ದು ಅಂದರೂ ಕೂಡ ಕೆಲವು ಶಾಸಕರು ಆ ಪಕ್ಷದ ಇತಿಮಿತಿಯನ್ನು ಮೀರಿ, ಪಕ್ಷದ ಎಲ್ಲೆಯನ್ನು ಮೀರಿ ಡಿಕೆ ಶಿವಕುಮಾರ್ಗೆ ಬಹುಪರಾಗ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅಚ್ಚರಿ ಅಂದರೆ ಯಾರು ಡಿಕೆ ಶಿವಕುಮಾರ್ ಪರವಾಗಿ ಇವತ್ತು ಘೋಷಣೆ ಕೂಗ್ತಾ ಇದ್ದಾರೆ, ಸಿಎಂ ಆಗಬೇಕು ಅಂತ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಈಗ ನೋಟಿಸ್ ಜಾರಿ ಮಾಡುವಂಥ ಕೆಲಸ ಸ್ವತಃ ಡಿಕೆ ಶಿವಕುಮಾರೇ ಮಾಡ್ತಾ ಇದ್ದಾರೆ. ಹಾಗಾದರೆ ಒಳಮರ್ಮ ಏನು ಡಿಕೆ ಶಿವಕುಮಾರ್ದು? ಇದು ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಆನಂದ ನ್ಯೂಸ್ ಡೆಸ್ಕ್ ಇಂದ ಈಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿಂದ ಇವತ್ತಿನವರೆಗೂ ಕೂಡ ಸಿಎಂ ಬದಲಾವಣೆ ಆಗ್ತಾರೆ, 2.5 ವರ್ಷ ಆದಮೇಲೆ ಡಿಸಿಎಂ ಡಿಕೆಶಿ ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ದೋಸ್ತಿ ನಾಯಕರಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಕೇಳಿ ಬರ್ತಾ ಇತ್ತು. ಹಳೆ ಮೈಸೂರು ಭಾಗದ ಶಾಸಕರು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರೇ ನೋಟಿಸ್ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮುಂದಾಗ್ತಾ ಇದ್ರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಸುದೀರ್ಘ ಮೌನದ ಒಳಮರ್ಮ ಏನಿರ್ಬೋದು ಆನಂದ್? ಖಂಡಿತವಾಗ್ಲೂ ಡಿಕೆ ಶಿವಕುಮಾರ್ ಅವರು ಮುಂದೆ ಯಾವ ರೀತಿಯ ಒಂದು ನಡೆಯನ್ನ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕೆಂದ್ರೆ ಈ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ಖಡಕ್ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಮುಂದಿನ ವರ್ಷಗಳು ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಡಿಕೆಶಿ ಅಂಡ್ ಟೀಮ್ಗೆ ಪರೋಕ್ಷವಾಗಿ ಮತ್ತೆ ನೇರವಾಗಿ ಟಾಂಗ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡೀ ಸಚಿವ ಸಂಪುಟದ ಎಲ್ಲ ಒಂದು ಸಚಿವರೇನಿದ್ದಾರೆ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಈ ಕಡೆ ರಂಗನಾಥ್ ಮತ್ತೆ ಶಿವರಾಮೇಗೌಡರಿಗೆ ನೋಟಿಸ್ ನೀಡುವ ಮೂಲಕ ಅವರ ಆಪ್ತರಿಗೆ ಶಾಕ್ ಅನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸೆಳೀತಕ್ಕಂಥ ಒಂದು ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರಾ, ಹಾಗಾಗಿಯೇ ಈ ಎಲ್ಲಾ ವಿಚಾರಗಳಿಂದ ಸ್ವಲ್ಪ ದಿನ ಮೌನಕ್ಕೆ ಶರಣಾಗಿದ್ದಾರಾ ಅನ್ನೊಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಬಿಹಾರದಲ್ಲಿ ಚುನಾವಣಾ ಒಂದು ರ್ಯಾಲಿ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಅಷ್ಟಾಗಿ ಪರಿಗಣಿಸಲಿಲ್ಲ ರಾಹುಲ್ ಗಾಂಧಿ ಅವರು ಅನ್ನೊಂದು ವಿಚಾರಗಳು ಕೂಡ ಕೇಳ್ಪಡ್ತಾ ಇದೆ. ಅದೇ ಸಿದ್ದರಾಮಯ್ಯನವರು ಬಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೇ ಅವರಿಗೆ ರಾಜಾತಿಥ್ಯವನ್ನ ಕೊಟ್ಟಿದ್ರು, ಮತ್ತೆ ಅವರನ್ನ ವೆಲ್ಕಮ್ ಮಾಡಿಕೊಂಡು ರ್ಯಾಲಿಯಲ್ಲಿ ತಮ್ಮ ಪಕ್ಕ ನಿಲ್ಸ್ಕೊಂಡಿದ್ರು. ಆದ್ರೆ ಆ ಅವಕಾಶವನ್ನ ಡಿಕೆ ಶಿವಕುಮಾರ್ ಅವ್ರಿಗೆ ನೀಡಲಿಲ್ಲ. ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಸುಮ್ಮನೆ ಏನೋ ಮಾತಾಡೋದಕ್ಕಿಂತ ಮೌನಕ್ಕೆ ಶರಣಾಗಿ ಹೈಕಮಾಂಡ್ ಅನ್ನ ಆ ರೀತಿ ಒಲಿಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರಣತಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿಯನ್ನ ಬಿಟ್ಕೊಳ್ಳಲ್ಲ ಅನ್ನೋ ಒಂದು ಮಾತನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಕೂಡ ಪ್ರಮುಖವಾದಂಥ ಸಂದರ್ಭಗಳಲ್ಲೇ ಇವರು ಈ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಸಿಎಂ ಬದಲಾವಣೆ ವಿಚಾರ ಇಲ್ಲ ಅನ್ನೋ ಒಂದು ಅಂಶಗಳನ್ನ ಮುಂದಿಡ್ತಾ ಇರ್ತಕ್ಕಂಥದ್ದು. ಹಿಂದೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅಂಗಳದಲ್ಲೇ ಕೂತ್ಕೊಂಡು ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಮೊನ್ನೆ ಅಷ್ಟೇ ದಸರಾ ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಮುಂದಿನ ವರ್ಷಗಳು ಕೂಡ ನಾನೇ ಸಿಎಂ ಆಗಿರ್ತೀನಿ, ಅದರಲ್ಲಿ ಅನುಮಾನವೇ ಬೇಡ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಈ ವಿಚಾರವನ್ನ ಪದೇ ಪದೇ ಒತ್ತಿ
ಒತ್ತಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಕುರ್ಚಿಯನ್ನ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಕಡೆ ವಿರೋಧಿ ಬಣಕ್ಕೂ ಆ ಕಡೆ ಹೈಕಮಾಂಡ್ಗೂ ಕೂಡ ಕಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಕುರ್ಚಿ ವಾರಿಗೆ ಸದ್ಯ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ಸಿಕ್ಕಾಪಟ್ಟೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಚ್ಚರಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಈ ನವೆಂಬರ್ ಕ್ರಾಂತಿ ಸದ್ದಿನ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಲೇಬೇಕು, ಮುಂದೆ ಸಂಪುಟ ಸರ್ಜರಿ ಆಗುತ್ತೆ, ಅದಕ್ಕೂ ಮುನ್ನವೇ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮತ್ತೆ ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಈ ವಿಚಾರ ಸೀಮಿತವಾಗಿದೆ. ಸಚಿನ್, ಧನ್ಯವಾದ ಅನಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.